ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ನಿನ್ನೆ ಹೋಗಿ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಅಲ್ವಾ. ಹೂವು ಮತ್ತು ಹಣ್ಣು, ಪೂಜೆಗೆ ಬೇಕಾಗಿರೋ ಐಟಮ್ಸು ಮತ್ತು ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಿ. ಬೆಳಗ್ಗೆನೇ ಅದನ್ನೆಲ್ಲ ತೆಗೆದು ಅರೇಂಜ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಆಮೇಲೆ ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಹೊಸ್ಲಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ಕೊಂಡೆ. ಸೀರೆ ಉಟ್ಕೊಂಡ್ರೆ ನನಗೆ ಕೆಲಸ ಮಾಡೋದು ತುಂಬಾ ಲೇಟ್ ಆಗುತ್ತೆ. ಇಷ್ಟು ವರ್ಷ ಆದರೂ ನನಗೆ ಸೀರೆ ಪ್ರಾಪರಾಗಿ ಕ್ಯಾರಿ ಮಾಡೋದಕ್ಕೆ ಬರೋದಿಲ್ಲ. ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತೀನಿ ಸೀರೆ ಉಟ್ಕೊಂಡಾಗ. ಹಬ್ಬದ ದಿನಗಳಲ್ಲಿ ಮತ್ತು ವ್ರತ ಮಾಡೋ ಪೂಜೆ ಟೈಮಲ್ಲೆಲ್ಲ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೇ ಶ್ರೇಷ್ಠ ಅಂತ ಅಮ್ಮ ಹೇಳ್ತಿರ್ತಾರೆ. ಅದಕ್ಕೇ ಸೀರೆ ಉಟ್ಕೊಂಡೇ ಪೂಜೆ ಮಾಡೋದು. ಮಾಮೂಲಿ ದಿವಸದಲ್ಲೆಲ್ಲ ನಾನು ನಾರ್ಮಲ್ ಯಾವ ಡ್ರೆಸ್ ಹಾಕ್ಕೊಂಡಿರ್ತೀನೋ ಅದರಲ್ಲೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೋತೀನಿ. ಬಟ್ ಈ ಹಬ್ಬ ಟೈಮಲ್ಲಿ ಇಲ್ಲ ವ್ರತ ಮಾಡೋ ಟೈಮಲ್ಲೆಲ್ಲ ಸೀರೆ ಉಡ್ತೀನಿ. ಸ್ನಾನ ಮಾಡೋದಕ್ಕೆ ಮೊದಲು ಪಾಪುಗೆ ಫೀಡ್ ಮಾಡಿಬಿಟ್ಟು ಮಲಗಿಸಿದ್ದೆ. ತಲೆ ಸ್ನಾನ ಮಾಡಿದ್ರೆ ಅವನಿಗೆ ಹಾಲು ಕುಡ್ಸಂಗಿಲ್ಲ ಅಲ್ಲ, ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಬಾಲ್ಕನಿಯಲ್ಲಿ ಬೆಳೆದಿರೋಂಥ ಹೂಗಳಿವು, ಬ್ಲೂ ಕಲರ್ದು, ತುಂಬ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ತಂದು ಪೂಜೆಗಿಟ್ಟೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಪೂಜೆ ಮಾಡೋವಂಥ ಟೈಮಲ್ಲಿ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ. ಫುಲ್ಲಿ ಎನರ್ಜೆಟಿಕ್ ಆಗಿರ್ತೀವಿ. ಉಪವಾಸ ಮಾಡ್ತಾ ಇದ್ದೆ, ಆದ್ರೂ ಸುಸ್ತನ್ನೋದಾಗಲೇ ಇಲ್ಲ. ಆದರೆ ಪಾಪುಗೆ ಹಾಲು ಕುಡಿಸ್ತೀನಲ್ಲ, ಈ ಸತಿ ಸ್ವಲ್ಪ ನನಗೆ ಬೇಗ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತು. ನೈವೇದ್ಯಕ್ಕಂತ ಪಾಯಸ ಮಾಡಿದ್ದೆ. ಯಾರೂ ತಿನ್ನಲ್ಲ, ನೆನ್ನೆ ಬೇರೆ ಜಾಮೂನ್ ಮಾಡಿದ್ವಿ ಅಲ್ವಾ, ಅದಕ್ಕೋಸ್ಕರ ಇವತ್ತು ಶಾವಿಗೆ ಪಾಯಸ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಶಾವಿಗೆನ ಹುರ್ಕೊಂಡು ಹಾಲು ಕಾಯಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ. ಇದಕ್ಕೆ ಬೆಲ್ಲ ಹಾಕಿ ಅದನ್ನು ಕರ್ಗೋವರೆಗೂ ಬಿಟ್ಟಿದ್ದೆ. ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ಹುರ್ಕೊಂಡು ಹಾಲನ್ನು ಮತ್ತೆ ಕಾಯ್ಸೋಕ್ಕಿಟ್ಟು ಅದನ್ನು ಕಲಿಸ್ಕೊಟ್ಟು ಅದಕ್ಕೆ ಮೊದಲೇ ಹುರಿದಿರೋ ಅಂಥ ಶಾವಿಗೆನ ಇದರಲ್ಲಿ ಬೆರೆಸ್ಕೊತಿದ್ದೀನಿ. ನಾನು 2 ಗ್ಲಾಸ್ ಹಾಲಿಗೆ ಒಂದು 10-15 ಸ್ಪೂನ್ ಮಾತ್ರ ಶಾವಿಗೆ ಹಾಕ್ಕೊಳ್ತಿದ್ದೀನಿ. ಶಾವಿಗೆ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ, ಉದ್ರುದ್ರಾಗಿ. ಇಲ್ಲಾಂದರೆ ಅಂಟಾಗ್ಬಿಡುತ್ತೆ, ಪಾಯಸ ಚೆನ್ನಾಗಿ ಬರೋದಿಲ್ಲ. ಈಗ ಇದು ಕುದಿ ಬಂದಾಗ ನಾವು ಆಲ್ರೆಡಿ ರೋಸ್ಟ್ ಮಾಡಿಟ್ಕೊಂಡಿರೋ ಅಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕಿದ್ರೆ ಆಯಿತು. ಇದಕ್ಕೆ ಚೂರು ಏಲಕ್ಕಿ ಪುಡಿನ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಈ ಪಾಯಸ ಮಾಡೋದು ತುಂಬಾ ಸಿಂಪಲ್ಲು ಮತ್ತು ಟೇಸ್ಟಿಯಾಗಿರುತ್ತೆ. ದಿಢೀರಂತ ಮಾಡಬೇಕು ಅಂದರೆ ಒಂದು 5-10 ನಿಮಿಷದಲ್ಲೇ ಆಗಿಬಿಡುತ್ತೆ. ಬೇಗ ಬೇಗ ಮಾಡಿಕೊಂಡು ಮತ್ತೆ ಪೂಜೆ ಮಾಡೋದಕ್ಕೆ ಬಂದೆ. ಎಲ್ಲ ವರ್ಷವೂ ಪೂಜೆ ಮಾಡೋವಾಗ ನಮ್ಮ ಮನೆಯವ್ರು ಹೇಳೋದು ಒಂದೇ, ಬೇಗ ಪೂಜೆ ಮಾಡಿ ಬೇಗ ವ್ರತ ಮಾಡಿ ಮುಗಿಸಿದ್ರೆ ಬೇಗ ನೀನು ಊಟ ಮಾಡ್ಬೋದು, ನೀನು ಉಪವಾಸ ಇದ್ದರೆ ನಂಗೆ ನೋಡೋಕ್ಕಾಗಲ್ಲ ಅಂತ. ಇದು ನಂದು 5ನೇ ವರ್ಷದ ವ್ರತ. ನಾವು ಮದುವೆ ಆಗಿದ್ದ ವರ್ಷದಿಂದನೂ ನಾನು ಈ ವ್ರತನ ಮಾಡ್ಕೊಂಡು ಬರ್ತಿದ್ದೀನಿ. ನನಗೆ ಚಿನ್ನದಂಥ ಗಂಡನ ಕೊಟ್ಟಿರೋ ದೇವ್ರಿಗೆ ಕೋಟಿ ನಮಸ್ಕಾರ ಹೇಳಬೇಕು. ಅವರು ತುಂಬಾ ಒಳ್ಳೆಯವರು. ನಾವು 10 ವರ್ಷ ಲವ್ ಮಾಡಿ ಮದುವೆ ಆಗಿದ್ದೀವಿ. 5 ವರ್ಷ ಆಗಿದೆ ಮದುವೆ ಆಗಿ. ಯಾವತ್ತೂ ಸಹ ನಮ್ಮಿಬ್ರಿಗೂ ಪ್ರೀತಿ ಅನ್ನೋದು ಕಡಿಮೆ ಆಗಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಜೀವನ ಇಟ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಫ್ರೆಂಡ್ನ ಲವರ್ ಆಗಿ ಮತ್ತು ಹಸ್ಬೆಂಡ್ ಆಗಿ ಮತ್ತು ಲೈಫ್ ಪಾರ್ಟ್ನರ್ ಆಗಿ ಪಡಿಬೇಕು ಅಂತ ಹೇಳಿದ್ರೆ ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು. ಇಬ್ಬರೂ ಅನ್ಯೋನ್ಯವಾಗಿ ಬಾಳಿ 4 ಜನಕ್ಕೆ ಒಳ್ಳೆ ಎಕ್ಸಾಂಪಲ್ ಆಗಿರಬೇಕು ಅನ್ನೋದೇ ನನ್ನ ಆಸೆನೂ ಕೂಡ. ನಾನು ಈ ಪೂಜೆ ಮಾಡೋ ಕಾರಣವೂ ಅದೇನೇ. ಇಷ್ಟು ಒಳ್ಳೆ ಗಂಡನ ಕೊಟ್ಟಿರೋದಕ್ಕೆ, ಒಳ್ಳೆ ಸಂಸಾರನ ಕೊಟ್ಟಿರೋದಕ್ಕೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳೋದು ರೀತಿಯಾಗಿ ದೇವ್ರಿಗೂ ಸಹ ಮತ್ತು ನಮ್ಮ ಮನೆಯವ್ರಿಗೂ ಸಹ ನಾನು ಪೂಜೆ ಮಾಡೋದು. ಭೀಮ್ನ ಅಮಾವಾಸ್ಯೆ ಬಂದು ಪೂಜೆ ಮಾಡೋದು ಮತ್ತು ಗಂಡನಿಗೆ ಪಾದ ಪೂಜೆ ಮಾಡೋದು ಮಾತ್ರನೇ ಅಲ್ಲ, ಅದರಲ್ಲಿ ಮೇಲು ಕೀಳು ಅನ್ನೋದು ಏನೂ ಇಲ್ಲ. ನಾವಿಬ್ಬರು ಸಮಾನರೇ. ಆದರೆ ಅವ್ರಿಗೆ ಒಂದು ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅನ್ನೋ ಥರ ಅವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅದಷ್ಟೇ ನಾವು ಪ್ರೀತಿ ಮಾಡ್ತೀವಿ ಅನ್ನೋದನ್ನು ಪ್ರತಿಬಿಂಬಿಸೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಬ್ಬೊಬ್ಬರು ಪೂಜೆ ಮಾಡೋದು, ವ್ರತ ಮಾಡೋದು ವಿಧಾನ ಬೇರೆ ಇರುತ್ತೆ. ನನ್ನ ವಿಧಾನದಲ್ಲಿ ನಾನು ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪು ಕಂಡು ಹಿಡ್ದಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಗೇನು ಅನಿಸಿಕೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇವತ್ತು ಭೀಮ್ನ ಅಮಾವಾಸ್ಯೆ ಮಾತ್ರ ಅಲ್ಲ, ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇವತ್ತು ಫ್ರೆಂಡ್ಶಿಪ್ ಡೇ ಕೂಡ. ಮತ್ತು ಅವರು ನನಗೆ ಹಸ್ಬೆಂಡ್ ಮಾತ್ರನೇ ಅಲ್ಲ, ಬೆಸ್ಟ್ ಫ್ರೆಂಡು ಕೂಡ. ಎರಡೂ ಒಂದೇ ದಿವಸ ಬಿದ್ದಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಒಳ್ಳೆ ರೀತಿಯಿಂದ ಇವತ್ತು ವ್ರತ ಮುಗೀತು.
ನೀವು ಯಾರಾದರೂ ನನ್ನ ಥರನೇ ನಿಮ್ಮ ಲೈಫ್ ಪಾರ್ಟ್ನರ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ. ಅದಾದಮೇಲೆ ಪಾಪು ಜೊತೆ ಸ್ವಲ್ಪ ಫೋಟೋ ತಗೊಂಡ್ವಿ. ಸೀರೆಲಿ ನಾನು ಹೆಂಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಇಷ್ಟು ವರ್ಷ ನಾನು ನಮ್ಮವರು ಫೋಟೋ ಹಿಡಿಸ್ಕೋತಿದ್ವಿ. ಈ ವರ್ಷ ನನ್ನ ಮಗನ ಜೊತೆ ಹಿಡಿಸ್ಕೊಳ್ಳೋದು ತುಂಬ ಖುಷಿಯಾಯಿತು. ಸಾಯಂಕಾಲ ಆಗಿತ್ತು. ಸಾಯಂಕಾಲ ನಾನು ಕೆಂಪಾರತಿ ಮಾಡಿ ದೇವ್ರನ್ನ ಅಲ್ಗಾಡಿಸಿದ್ದೆ. ಇಲ್ಲಿ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಯಾರೂ ಇಲ್ಲ, ಅರ್ಶಿನ ಕುಂಕುಮಕ್ಕೆ ಯಾರೂ ಬಂದಿಲ್ಲ. 3 ಜನ ಮುತ್ತೈದರಿಗಾದರೂ ಅರ್ಶಿನ ಕುಂಕುಮ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾರು ಅನ್ಫಾರ್ಚುನೇಟ್ಲಿ ನಾವು ಕರೆದೇ ಇರಲಿಲ್ಲ. ನಮ್ಮ ಅಕ್ಕನೂ ನಮ್ಮ ಬಾವ ಮನೆಗೆ ಬಂದಿದ್ದರು. ಮತ್ತು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಇನ್ವಿಟೇಷನ್ ಕೊಡಬೇಕು ಅಂತ 3 ಜನ ಮನೆಗೆ ಬಂದಿದ್ದರು, ನಮಗೆ ಗೊತ್ತಿರೋರು. ನಂಗೆ ಫುಲ್ ಖುಷಿ ಆಗೋಯ್ತು. ಇದೇನಪ್ಪ, ನಾನು ಅರ್ಶಿನ ಕುಂಕುಮ ಕೊಡಬೇಕು, ಯಾರೋ ಮುತ್ತೈದೆಯರು ಇಲ್ವಲ್ಲ, ಇಲ್ಲ ಅಕ್ಕಪಕ್ಕ ಏನು ಮಾಡೋದು ಅಂತ ಅಂದ್ಕೊಂಡೆ. ನೋಡಿದ್ರೆ ಅಚಾನಕ್ಕಾಗಿ ಅವ್ರು ಬಂದಿದ್ದು ನನಗೆ ಮಿರಾಕಲ್ ಅಂತಲೇ ಅನ್ನಿಸ್ತು. ತುಂಬ ಖುಷಿ ಆಯಿತು. ಅವರು ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋದರು. ನಮ್ಮ ಅಕ್ಕನೂ ಬಾವ ಮತ್ತು ರಿತ್ವಿಕ್ ಬಂದಿದ್ದರು. ರಿತ್ವಿಕ್ ಪಾಪುನ ಮಾತಾಡಿಸ್ಕೊಂಡು ಆಟಾಡ್ತಾ ಇದ್ದ. ಎಷ್ಟು ಕ್ಯೂಟಾಗಿ ಆಟಾಡ್ತಾಯಿದ್ರು. ಅದೇನೋ ಸ್ನ್ಯಾಪ್ಚಾಟಲ್ಲಿ ಪಾಪುದು ಫೋಟೋಸ್ ಹಿಡಿತಿದ್ದ. ನನ್ನ ಮಗ ಏನಾದರೂ ಮಗಳಾಗಿ ಹುಟ್ಟಿದ್ರೆ ಹೆಂಗೆ ಕಾಣಿಸ್ತಿದ್ದ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಕ್ಯೂಟಾಗಿ ಬಂದಿದೆ ಆ ಫೋಟೋ ಅಂತ ಹೇಳಿದ್ರೆ, ನಿಜವಾಗ್ಲೂ ನನ್ನ ಮಗ ಏನಾದರೂ ಮಗಳಾಗಿ ಹುಟ್ಟಿದ್ರೆ ಈ ಥರ ಇರ್ತಾ ಇದ್ಲಾ ಅಂತ ನನಗನ್ನಿಸ್ತು. ನಿಮಗೂ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ ಫೋಟೋ ಎಷ್ಟು ಕ್ಯೂಟಾಗಿ ಬಂದಿದೆ ಅಲ್ವಾ. ಇದನ್ನೇ ಎಲ್ಲರಿಗೂ ತೋರಿಸ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ದ. ಮತ್ತು ಮೊಲ ಮತ್ತು ಏನೇನೋ ಪಾಪುದು ಫೋಟೋಸ್ ಎಲ್ಲ ಹಿಡಿದು ಅದನ್ನು ಎಡಿಟ್ ಮಾಡ್ತಾ ಇದ್ದ. ಆಮೇಲೆ ಕಾಫಿ ಟೀ ಕೊಟ್ಟು ಮತ್ತು ಪಾಯಸ ಮಾಡಿದ್ನಲ್ವ ನೈವೇದ್ಯಕ್ಕೆ, ಅದು ಕೊಟ್ಟಿದ್ದೆ. ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರು. ತುಂಬಾ ಲೇಟಾಗಿತ್ತು. ಇನ್ನೇನು ಅವರು ಹೊರಡೋ ಅಂಥ ಟೈಮ್ ಆಯಿತು. ನಮ್ಮ ಅಕ್ಕನಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ದೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.